ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಗಜಾನನ ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಆಷಾಢ ಮಾಸದಲ್ಲಿ ಬರುವಂತಹ ಪವಿತ್ರವಾದ ಚತುರ್ಥಿಯನ್ನು ಗಜಾನನ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ವರ್ಷದ ಚತುರ್ಥಿಯು ಆಗಸ್ಟ್ ತಿಂಗಳ 2ನೇ ತಾರೀಕಿನಂದು ಭಾನುವಾರದಂದು ಬಂದಿರುತ್ತೆ. ಚತುರ್ಥಿಯ ತಿಥಿ ಸಮಯವು ಶನಿವಾರ 1 ರಾತ್ರಿ 11:07ಕ್ಕೆ ಆರಂಭವಾಗಿ ಭಾನುವಾರ 2ನೇ ತಾರೀಕಿನಂದು ರಾತ್ರಿ 11:15ಕ್ಕೆ ಮುಕ್ತಾಯವಾಗುತ್ತದೆ. ಈ ವ್ರತ ಮಾಡೋರು ಚಂದ್ರೋದಯದ ಅವಧಿ ಆಗಸ್ಟ್ 2ನೇ ತಾರೀಕಿರೋದ್ರಿಂದ ಅವತ್ತಿನ ದಿನ ಈ ವ್ರತವನ್ನು ಮಾಡಬೇಕಾಗುತ್ತದೆ. ಚಂದ್ರೋದಯದ ಸಮಯ ರಾತ್ರಿ 9:20ರಿಂದ 9:50 ಸರಿಸುಮಾರು ಆ ಸಮಯದಲ್ಲಿ ಇರುತ್ತದೆ. ಶುಭ ಪೂಜಾ ಸಮಯ ಯಾವುದಂದರೆ ಆಗಸ್ಟ್ 2ನೇ ತಾರೀಕಿನಂದು ಬೆಳಿಗ್ಗೆ 7:24ರಿಂದ 12:50ರವರೆಗೆ ಇರುತ್ತೆ. ಇನ್ನು ಈ ಚತುರ್ಥಿಯ ಪೂಜಾ ವಿಧಾನ ಹೇಗಿರಬೇಕು ಅಂದರೆ, ಮೊದಲನೇದಾಗಿ ಈ ವ್ರತ ಮಾಡೋರು ಉಪವಾಸದ ಸಂಕಲ್ಪ ಮಾಡ್ಕೋಬೇಕು. ಬೆಳಿಗ್ಗೆಯಿಂದ ಉಪವಾಸವಿದ್ದು ಸಂಜೆ ಶುಭ ಸುಮುಹೂರ್ತದಲ್ಲಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಲ್ಲಿ ಒಂದು ಮಣೆ ಅಥವಾ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಹಾಸಿ ಗಣೇಶನ ಮೂರ್ತಿ ಆಗಿರಬಹುದು ಅಥವಾ ಫೋಟೋ ಆಗಿರ್ಬೋದು ಇಟ್ಟು ಗಣೇಶನಿಗೆ ಗಂಧ, ಅಕ್ಷತೆ, ಹೂವು ಹಾಗೂ ಧೂಪ ದೀಪಗಳನ್ನು ಹಚ್ಚಿ ಪೂಜಿಸಬೇಕು. ಗಣೇಶನಿಗೆ ಪ್ರಿಯವಾದಂತಹ ಗರಿಕೆಯನ್ನು ಸಮರ್ಪಿಸಬೇಕಾಗುತ್ತದೆ. ಈ ಗರಿಕೆಯನ್ನು ದರ್ಬೆ ಅಂತ ಸಹ ಕರೀತಾರೆ. ಇದು 21 ಗರಿಕೆಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಶುಭ ಫಲ ಸಿಗುತ್ತೆ. ಇನ್ನು ಗಣೇಶನ ನೈವೇದ್ಯಕ್ಕೆ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ಅಥವಾ ಲಡ್ಡು ಅಥವಾ ಯಾವುದೇ ಸಿಹಿ ತಿಂಡಿಗಳನ್ನಾದರೂ ಬೇಕಾದರೂ ಇದರೆಲ್ಲದರ ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ 108 ಬಾರಿ ಜಪಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಇದೆಲ್ಲದರ ನಂತರ ಚಂದ್ರನ ದರ್ಶನ ಮಾಡಿ ವ್ರತನ ಮುಕ್ತಾಯಗೊಳಿಸಬೇಕು. ಈ ವಿಡಿಯೋ ಎಲ್ರಿಗೂ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದರ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.